taken to ensure safety during the celebrations, and he also highlighted the deployment of police personnel across sensitive areas in Bengaluru, including Brigade Road, MG Road and Koramangala. Parameshwara also mentioned the installation of CCTV cameras and the presence of plainclothes officers to monitor any incidents. And regarding ongoing political issues, he discussed an investigation into the allegations involving Priyank Kharge, stating that accusations without evidence were unreasonable. He also emphasized the importance of responsible actions by all the parties, particularly in the context of the BJP's attacks on Congress leaders. ಮೊದಲನೇದಾಗಿ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಪರವಾಗಿ ಹೊಸ ವರ್ಷ ಎಲ್ಲರಿಗೂ ಕೂಡ ಹರ್ಷ ತರಲಿ, ಅವರವರ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸುಖ ಇವೆಲ್ಲವೂ ಕೂಡ ಸಿಗುವಂತೆ ಆಗಲಿ ಅಂತೇಳಿ ಭಗವಂತನಲ್ಲಿ ಹಾರೈಸ್ತೇನೆ. ನಾವು ಗೃಹ ಇಲಾಖೆಯ ವತಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಯಾವುದೂ ಅಹಿತಕರ ಘಟನೆ ಆಗಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಬೆಂಗಳೂರು ಪಟ್ಟಣದಲ್ಲಿ ಪ್ರತಿ ವರ್ಷ ಸುಮಾರು 7-8 ಲಕ್ಷ ಜನ ಈ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಯುವಕ ಯುವತಿಯರು ಸೇರ್ತಾರೆ. ಈ ಸಂದರ್ಭದಲ್ಲಿ ಹಿಂದೆಲ್ಲ ನಮಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಯಾವುದೇ ರೀತಿಯ ಘಟನೆ ಆಗಬಾರದು ಅಂತ ಹೇಳಿ ಇಡೀ ಸಿಟಿಯಲ್ಲಿ ನಾವು ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗಗಳಿದೆ, ಅದು ಬ್ರಿಗೇಡ್ ರೋಡ್ ಇರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಇರ್ಬೋದು, ಅಥವಾ MG ರೋಡ್ ಇರ್ಬೋದು, ಕೋರಮಂಗಲ ಇರ್ಬೋದು, ಇಂದಿರಾನಗರ ಇರ್ಬೋದು, ಜಯನಗರ ಇರ್ಬೋದು, ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾರೆ ಅಲ್ಲೆಲ್ಲೂ ಕೂಡ ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಹಿರಿಯ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿ ಅವರು ಕ್ರಮವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಪಟ್ಟಣದಲ್ಲಿ ಸುಮಾರು 7,500 CCTV ಕ್ಯಾಮರಾಗಳನ್ನು ಹಾಕಿದ್ದೇವೆ. ಅದರ ಜೊತೆಗೆ ಈ ಹಾಟ್ಸ್ಪಾಟ್ಸ್ ಅಂತ ಏನು ಕರಿತೀವಿ ಅಲ್ಲೆಲ್ಲ ಟೆಂಪರರಿಯಾಗಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದಾರೆ. ಯಾವುದೇ ಘಟನೆ ಆದರೂ ಕೂಡ ಅದು ನಮಗೆ ಗೊತ್ತಾಗ್ತದೆ. ಜನ ಕೂಡ ಪೊಲೀಸ್ನವರು ಬಹಳಷ್ಟು ಜನ ಪ್ಲೈನ್ ಕ್ಲೋತ್ಸಲ್ಲಿ ಇರ್ತಾರೆ. ಅವರು ಯೂನಿಫಾರ್ಮ್ನಲ್ಲಿ ಭಾಳ ಜನ ಇರೋದಿಲ್ಲ, ಭಾಳ ಜನ ಪ್ಲೇನ್ ಕ್ಲೋತ್ಸಲ್ಲಿ ಕೂಡ ಇರ್ತಾರೆ. ಏನಾದರೂ ಘಟನೆ ಆದರೆ ಅದನ್ನು ಇಮಿಡಿಯೇಟಾಗಿ ಕ್ರಮ ತಗೊಳ್ಳೋದಕ್ಕೆ ಅವರೆಲ್ಲರೂ ಕೂಡ ಸಿದ್ಧರಿದ್ದಾರೆ. ಮೊದಲನೇದಾಗಿ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಪರವಾಗಿ ಹೊಸ ವರ್ಷ